ನಮಸ್ಕಾರ ಎಲ್ರಿಗೂ. ನಾನು ಚಂದ್ರ ಕೆ ಹರ್ಷ ಅಂತ ಹೇಳಿ ಮೈಸೂರಿಂದ ಬರ್ತಾ ಇದ್ದೀನಿ. ನನ್ನ ಮಗಳು ಅಭಿಜ್ಞಾ ಭಾರತ್ ಅಂತ ಹೇಳಿಬಿಟ್ಟು ಆದಿಸ್ವರೂಪದಲ್ಲಿ ತುಂಬ ಇಷ್ಟವಾದ ಒಂದು ಕಾನ್ಸೆಪ್ಟೇನೆ ಬದಲಾವಣೆಯೇ ಬೆಳವಣಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಇಟ್ಕೊಂಡಿದ್ದಾರೆ. ನಾನು ನನ್ನ ಮಗಳೊಟ್ಟಿಗೆ ಕಲಿತಾ ಇದ್ದೀನಿ. ನನಗೆ ಏನು ಅಸೂಯೆ ಆಗ್ತಿದೆ ಅಂತ ಹೇಳಿದ್ರೆ, ನಾನು ಕೂಡ ಚಿಕ್ಕವಳಾಗಿ ಇದೇ ಸ್ವರೂಪದಲ್ಲೇ ನಾನು ನನ್ನ ಜರ್ನಿನ ಇನ್ನೊಂದು ಸ್ವಲ್ಪ ದಿನ ಉಳಿಸ್ಕೋಬೋದಾಗಿತ್ತಾ ಅಂತ ಅನ್ನೋ ಥರ ಒಂದು ಜಲಸ್ ನನ್ನೊಳಗೆ ಫೀಲ್ ಆಯಿತು. ಇದಕ್ಕಿಂತ ಮುಂಚಿನ ಕಡೆ ಸಮಥಿಂಗ್ ವಾಸ್ ಲ್ಯಾಕಿಂಗ್. ಬಟ್ ಇಲ್ಲಿ 7 ದಿನದಲ್ಲಿ ನಾನು ಅವಳ ಹತ್ರ ನೋಡಿದ ಬದಲಾವಣೆ ಏನಂತ ಹೇಳಿದ್ರೆ, ಮುಂಚೆ ಅವಳನ್ನ ನಾನು ಏಳಿಸ್ಬೇಕಾಯ್ತು, 8 ಕಾಲ್ಗೆ ಸ್ಕೂಲ್ ಇತ್ತು ಅಂತ ಹೇಳಿದ್ರೆ ಅವಳು ಕಷ್ಟಪಟ್ಟು ಎದ್ದು ರೆಡಿಯಾಗಿ ಹೋಗ್ತಾ ಇದ್ಲು. ಬಟ್ ಇಲ್ಲೇನಂತ ಹೇಳಿದ್ರೆ ಅವಳ ಮನೆಯಲ್ಲಿ ನನ್ನನ್ನು ರೆಡಿ ಮಾಡ್ತಾಳೆ. ಅಮ್ಮ ಲೇಟ್ ಆಗ್ತಿದೆ ನಡಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದಟ್ ಈಸ್ ದ ಟ್ರೂ ಟ್ರಾನ್ಸ್ಫಾರ್ಮೇಶನ್ ಆ್ಯಂಡ್ ದಟ್ ಈಸ್ ದ ಟ್ರೂ ಸಕ್ಸಸ್ ಆಫ್ ಈ ಸ್ವರೂಪ. ಅವಳಲ್ಲಿ ತುಂಬ ಸಮಾಧಾನ ಬಂದಿದೆ, ತುಂಬ ತಾಳ್ಮೆ ಬಂದಿದೆ, ಮತ್ತೆಲ್ಲನೂ ತುಂಬ ಕ್ಯೂರಿಯಾಸಿಟಿಯಿಂದ ನೋಡೋವಂತಹ ಕಣ್ಗಳು ಬಂದಿದೆ. ಮತ್ತು ಇಲ್ಲಿ ತುಂಬ ಎಂಜಾಯ್ ಮಾಡ್ತಾ ಕಲಿತಿದ್ದಾಳೆ. ಮತ್ತು ನೆನ್ನೆ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟಾಗ ಅವಳೇ ಓನ್ ವರ್ಡ್ಸ್ನ ನಾನು ನೋಡಿದೆ ಅಲ್ಲಿ ಕಾಲೇಜ್ ಮೇಕಿಂಗಲ್ಲಿ. ಸೊ ತುಂಬ ಚೆನ್ನಾಗಿ ಬರ್ತಿದ್ದಾಳೆ. ಅಂದರೆ ಆಲ್ಟರ್ನೇಟಿವ್ ಎಜುಕೇಷನ್ ಸಿಸ್ಟಮ್ ಅಥವಾ ಆಲ್ಟರ್ನೇಟಿವ್ ಲರ್ನಿಂಗ್ ಸಿಸ್ಟಮ್ನ ಹುಡುಕ್ತಾ ಇದ್ದೆ ನಾನು. ಅಂದರೆ ಮಕ್ಕಳಿಗೆ ಅವ್ರನ್ನ ಅವರಾಗಿ ಇರಲಿಕ್ಕೆ ಬಿಡಲಿಕ್ಕೆ, ಮತ್ತು ಲರ್ನಿಂಗ್ ಅಂತ ಹೇಳಿದ್ರೆ ಅದು ಫನ್ ಫೀಲ್ಡ್ ಆಗಿರಬೇಕು, ಜಾಯ್ ಫೀಲ್ಡ್ ಆಗಿರಬೇಕು. ಆ ನಾಲೆಡ್ಜ್ ಗೇನಿಂಗ್ ಅನ್ನೋದು ಯಾವತ್ತೂ ಪ್ರಾಬ್ಲಮ್ ಆಗಬಾರ್ದು, ಅದು ಸೀರಿಯಸ್ನೆಸ್ ಕ್ರಿಯೇಟ್ ಮಾಡಬಾರ್ದು ಅಂತ ಅನ್ನೋದು ಯಾವಾಗಲೂ ನಂದು ಒಂದು ಕನಸಾಗಿತ್ತು. ಫಾರ್ಚುನೇಟ್ಲಿ ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟೆಡ್ ಅಬೌಟ್ ಈ ಸ್ವರೂಪ. ನಂಗೆ ನಿಜವಾಗ್ಲೂ ಮೆಸ್ಮರೈಸಿಂಗ್ ಅಂತ ಅನ್ನಿಸ್ಬಿಡ್ತು ಅದನ್ನು ನೋಡಿದ ತಕ್ಷಣ. ಅಂದರೆ ಅವ್ರ ಸ್ಲೋಗನ್ನೇ ತುಂಬ ಚೆನ್ನಾಗಿತ್ತು, ಇದು ಅದಲ್ಲ. ಗೋಪಾಡ್ಕರ್ ಸರ್ದು ನಂಬರ್ ಸಿಕ್ತು ನನಗೆ. ಅವ್ರ ಜೊತೆ ಮಾತಾಡಿದಾಗ ನಂಗೆ ಅನ್ನಿಸ್ತು ನಿಜವಾಗ್ಲೂ ನನ್ನ ಪರ್ಸೆಪ್ಷನಲ್ಲೂ ಕೂಡ ತುಂಬ ಕರೆಕ್ಷನ್ಸ್ಗಳು ಬೇಕಿದೆ ಎಜುಕೇಷನ್ ಅನ್ನೋದ್ರ ಬಗ್ಗೆ ಅಂತ. ಅವ್ರನ್ನ ಹತ್ತಿರದಿಂದ ನೋಡಿದಾಗ ನನಗೆ ಒಂದು ತುಂಬ ಫೀಲ್ ಆಯಿತು. ಅವರೊಳಗಡೆ ಇರೋ ಸಮಾಧಾನ, ಅವರೊಳಗಡೆ ಇರೋ ತಾಳ್ಮೆ, ಮತ್ತು ಅವರಿಗೆ ಮಕ್ಕಳಿಗೆ ಕೊಡಬೇಕು ಅಂತ ಇಷ್ಟ ಇರುವಂತಹ ರೀತಿ, ಇದೆಲ್ಲ ನೋಡಿದಾಗ ನಿಜವಾಗ್ಲೂ ದ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ದೇ ಹ್ಯಾವ್ ಡಿಫೈನ್ಡ್ ಇಟ್ ಇನ್ ಅ ವೆರಿ ವೆರಿ ಯೂನಿಕ್ ವೇ. ಬೇರೆ ಸ್ಕೂಲ್ಗಳಲ್ಲಿ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಅ ಕಾರ್ಪೊರೇಟ್ ಕೈಂಡ್ ಆಫ್ ಅನ್ ಎಜುಕೇಷನ್ ಸಿಸ್ಟಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಮಕ್ಕಳು ಅವ್ರು ಕಂಡುಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಮತ್ತು ಎಜುಕೇಷನ್ ಅಂದರೆ ಏನು ಅಂತ ಕಂಡುಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಸೊ ದೇ ಸಿಂಪ್ಲಿ ರನ್ನಿಂಗ್ ಆಸ್ ಅ ರೋಬೋಟ್ಸ್, ದೇ ಸಿಂಪ್ಲಿ ರನ್ನಿಂಗ್ ಆಸ್ ಅ ಮೆಕ್ಯಾನಿಕ್ಸ್. ಬಟ್ ಇಲ್ಲಿ ಆ ರೀತಿ ಇಲ್ಲ ನಿಜವಾಗ್ಲೂ. ಸೊ ವಿ ಹಿಯರ್ ದ ಚಿಲ್ಡ್ರನ್ ಆರ್ ಟ್ರೀಟೆಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್, ಆಸ್ ಅ ಎಕ್ಸಾಕ್ಟ್ ಹ್ಯೂಮನ್ ಬೀಯಿಂಗ್ಸ್. ಮತ್ತು ಅವ್ರ ಒಳಗಡೆ ಇರೋಂತಹ ಕಲೆ, ಅವ್ರ ಒಳಗಡೆ ಇರತಕ್ಕಂತಹ ಟ್ಯಾಲೆಂಟ್, ಅವ್ರ ಒಳಗಡೆ ಇರತಕ್ಕಂತಹ ಹಿಡನ್ ಪೊಟೆನ್ಷಿಯಲ್ ಏನಿದೆ ಅದು ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಈಚೆ ಬರ್ತಾ ಇದೆ. ದರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಸಮಥಿಂಗ್ ಈಸ್ ಡೂಯಿಂಗ್ ಅಂತ ಹೇಳ್ಬಿಟ್ಟು. ಸೊ ಬೇರೆ ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಡೌನ್ಲೋಡಿಂಗ್ ಸೆಷನ್ ನಡೀತಾ ಇರುತ್ತೆ. ಅಂದರೆ ಪಾಠ ಮಾಡ್ತಿರ್ತಾರೆ, ಇಷ್ಟನೋ ಕಷ್ಟನೋ ಮಕ್ಕಳೆಲ್ಲ ಕೇಳ್ತಾ ಕೂತಿರ್ತಾರೆ, ಅದನ್ನೇ ಕಷ್ಟನೋ ಎಕ್ಸಾಮಲ್ಲಿ ಬರೀತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ. ಅವ್ರನ್ನವರೇ ಇನ್ವಾಲ್ವ್ ಮಾಡ್ಕೊಳ್ಳೋ ಅಂಥ ಒಂದು ಕಾನ್ಸೆಪ್ಟ್ ಇದೆ. ಅವ್ರನ್ನವರೇ ಎಲ್ಲ ಕ್ರಿಯೆಗಳಲ್ಲೂ ತೊಡಗಿಸ್ಕೊಳ್ಳೋ ಅಂಥ ಒಂದು ಸಿಸ್ಟಮ್ ಇಲ್ಲಿ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ನಾನು ಇಲ್ಲಿಗೆ ಕ್ಯಾಂಪಿಗೆ ಬಂದಮೇಲೆ ನನಗೆ ಇನ್ನೊಂದು ನಿಜವಾಗ್ಲೂ ಅರಿವಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಎಜುಕೇಷನ್ ಅಂತ ಹೇಳಿದ್ರೆ ನಮ್ಮ ಮಾಡರ್ನ್ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಜುಕೇಷನ್ದು ಬೈ ಪ್ರಾಡಕ್ಟ್ ಆ್ಯಂಗ್ಸೈಟಿ ಆಗಿದೆ, ಡಿಪ್ರೆಷನ್ ಆಗಿದೆ, ಫ್ರಸ್ಟ್ರೇಷನ್ ಆಗಿದೆ. ಬಟ್ ಇಲ್ಲಿ ಮೂಲ ಉದ್ದೇಶನೇ ತುಂಬ ಚೆನ್ನಾಗಿದೆ. ಅಂದರೆ ಮಕ್ಕಳನ್ನ ಅದರಿಂದ ಹೊರಗಡೆ ಕರ್ಕೊಂಬರೋದು ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಥಿಂಕಿಂಗ್ ಇರೋ ಪೇರೆಂಟ್ ಆಗಿರೋದ್ರಿಂದ ಅದು ನನ್ನ ಮಗುಗೆ ನಾನು ಬೇಕು ಅಂತ ನಾನು ತುಂಬ ಹುಡುಕ್ತಾ ಇದ್ದೆ ಹೇಳಬೇಕಂದ್ರೆ. ಬಟ್ ಗೋಪಾಡ್ಕರ್ ಸರ್ ಜೊತೆಯಲ್ಲಿ ಮಾತಾಡಿದ ಮೇಲೆ ನನಗೆ ಸಮಾಧಾನ ಆಯ್ತಾ. ಅಂದರೆ ಬೇಸಿಕಲಿ ಅವರೇ ತುಂಬ ಸಮಾಧಾನದಿಂದ ಇದ್ದಾರೆ. ಯಾಕೆಂದರೆ ಒಬ್ಬರು ಟೀಚರು ಯಾವಾಗಲೂ ಏನು ಹೇಳ್ಕೊಡಲ್ಲ, ಅವ್ರ ಪರ್ಸ್ನಾಲಿಟಿ ಏನಿದೆ ಅದು ಟ್ರಾನ್ಸಿಟ್ ಆಗುತ್ತೆ, ಅವ್ರದ್ದು ರಿಯಲ್ ಪರ್ಸೆಪ್ಷನ್ ಏನಿದೆ ಅದು ಮಗುಗೆ ಬರ್ತಾ ಹೋಗುತ್ತೆ. ಬಟ್ ಇಲ್ಲೂ ಕೂಡ ಅದನ್ನೇ ನಾನು ಗಮನಿಸಿದ್ದು. ಆದಿಸ್ವರೂಪ ಇದ್ದಾರೆ ಅವ್ರ ಮಗಳು. ಸೊ ಅವರು ಕೂಡ ಅಷ್ಟೇ ಅಲ್ಟ್ರಾ ಟ್ಯಾಲೆಂಟೆಡ್. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೋ ಶಿ ನೋಸ್ ಎವ್ರಿಥಿಂಗ್, ಶಿ ಈಸ್ ವೆರಿ ಹಂಬಲ್, ವೆರಿ ಗ್ರೌಂಡೆಡ್ ಆ್ಯಂಡ್ ವೆರಿ ಕೈಂಡ್ ಹಾರ್ಟೆಡ್. ಇದು ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಮಾಡರ್ನ್ ಎಜುಕೇಷನ್ ಸಿಸ್ಟಮಲ್ಲಿ ರೈಸಿಂಗ್ ಎ ಸಕ್ಸಸ್ಫುಲ್ ಕಿಡ್ಸ್ ಅಂತ, ರೈಸಿಂಗ್ ಸಕ್ಸಸ್ಫುಲ್ ಪೀಪಲ್ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೀಯಿಂಗ್ ಅಕಾಡೆಮಿಕಲಿ ಸಕ್ಸಸ್, ಇಲ್ಲಿ ಇನ್ನೊಂದೇನೆಂದರೆ ಗ್ರೌಂಡೆಡ್ ಆಗಿರ್ತಾರೆ, ಹಂಬಲ್ ಆಗಿರ್ತಾರೆ, ಎಮೋಷ್ನಲಿ ರೆಸಿಲೆಂಟ್ ಚಿಲ್ಡ್ರನ್, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಕೈಂಡ್ ಹ್ಯೂಮನ್ ಬೀಯಿಂಗ್ಸ್ನ ರೆಡಿ ಮಾಡುವಂಥ ಒಂದು ದಟ್ ಈಸ್ ದ ಹಾಲಿಸ್ಟಿಕ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್. ಸ್ವರೂಪ ಖಂಡಿತವಾಗ್ಲೂ ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದೆ ಅಂತ ನನಗೆ ಈ ಕ್ಯಾಂಪ್ಗೆ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯಿತು. ಎಜುಕೇಷನ್ ಈಸ್ ಆಲ್ ಅಬೌಟ್ ಬೀಯಿಂಗ್ ಹ್ಯಾಪಿ, ಸೆಲೆಬ್ರೇಟಿಂಗ್ ಥಿಂಗ್ಸ್ ಅಂದ್ಬಿಟ್ಟು. ಸೊ ನನಗೆ ಆ್ಯಸ್ ಅ ಮದರ್, ಆ್ಯಸ್ ಅ ಸ್ವರೂಪಿಯನ್ ಪೇರೆಂಟ್, ನಂಗೆ ನಿಜವಾಗ್ಲೂ ಅದು ತುಂಬ ತುಂಬ ಖುಷಿ ಅಂತ ಅನ್ನಿಸ್ತು, ತುಂಬ ಹೆಮ್ಮೆ ಅಂತ ಅನ್ನಿಸ್ತು. ಸ್ವರೂಪ ಶಿಕ್ಷಣ ಕೇಂದ್ರ ಅಥವಾ ಈ ಕ್ಯಾಂಪ್, ಸ್ವರೂಪ ಕ್ಯಾಂಪ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, it is redefining the concept of education, it is redefining the concept of learning. So I wholeheartedly bless the Swarupa and the whole team
ಟು ಬಿ ಅ ರೋಲ್ ಮಾಡೆಲ್ ಫಾರ್ ದ ಹೋಲ್ ಕರ್ನಾಟಕ. ಮತ್ತು ಎಂಟೈರ್ ಟೀಮ್ ಇಲ್ಲಿ ಒಂದಷ್ಟು ಮಕ್ಕಳ ಗುಂಪಿದೆ, ಎಲ್ಲರೂ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ, ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಅದನ್ನು ನೋಡಿದ್ರೆ ದೊಡ್ಡವರಾಗಿ ನಮಗೆ ಕುಣಿಬೇಕು ಅಂತ ಅನಿಸುತ್ತೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಫಾರ್ಮಲ್ ಎಜುಕೇಷನ್ ಅನ್ನೋ ಹೆಸರಲ್ಲಿ ನಾವು ಮಕ್ಕಳಿಗೆಲ್ಲ ಏನು ಟಾರ್ಚರ್ ಮಾಡ್ತೀವಿ ಸ್ಕೂಲ್ ಕಡೆಯಿಂದ, ಪ್ಯಾರೆಂಟ್ಸ್ ಕಡೆಯಿಂದ, ಸೊಸೈಟಿ ಕಡೆಯಿಂದ. ಸೊ ನಮ್ಮ ದೇಶದಲ್ಲಿ ಒಂದು ಮಿತ್ ಇದೆ, ಏನಂದರೆ ಎಜುಕೇಷನ್ ಅಂದರೆ ಎಕ್ಸಾಮ್ಸ್ ಅಂತ, ಎಜುಕೇಷನ್ಸ್ ಅಂದರೆ ಮಾರ್ಕ್ಸ್ ಅಂತ. ಸೊ ನನಗೆ ಆ್ಯಸ್ ಎ ಪೇರೆಂಟ್ ನಾನು ಡಿಫ್ರೆಂಟಾಗಿ ಯೋಚನೆ ಮಾಡೋ ಒಬ್ಳು ಪೇರೆಂಟಾಗಿ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೇನೆಂದರೆ ಎಜುಕೇಷನ್ ಈಸ್ ಬ್ರಿಂಗಿಂಗ್ ದ ಬೆಸ್ಟ್ ಇನ್ ಎವ್ರಿ ಚೈಲ್ಡ್ ಅಂತ ಹೇಳ್ಬಿಟ್ಟು ಆ ಸ್ಲೋಗನೇ ನಂಗೆ ಇಲ್ಲಿ ತುಂಬ ಇಷ್ಟ ಆಗಿದೆ. ಅಂದರೆ ಬದಲಾವಣೆಯೇ ಬೆಳವಣಿಗೆ, ಅಂದರೆ ಎವ್ರಿ ಚೈಲ್ಡ್ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಅದನ್ನು ತೆಗೆಯುವಂಥ ಕೆಪಾಸಿಟಿ ಆ ಇನ್ಸ್ಟಿಟ್ಯೂಷನ್ಗಿರಬೇಕು, ಆ ಫೌಂಡರ್ಗಿರಬೇಕು, ಮತ್ತು ಆ ಒಂದು ಸಿಸ್ಟಮ್ಗಿರಬೇಕು.